ಎಜಿ ನ್ಯೂಸ್ಗೆ ಸ್ವಾಗತ. ದೀಪಾವಳಿ ಅಮಾವಾಸ್ಯೆ ದಿನದಂದು ಮೃತರ ಕುಟುಂಬದ ಸದಸ್ಯರ ಮನೆಗೆ ಹೋಗಿ ಕೂಡಿ ಬಾಳುವುದನ್ನ ಹೇಳ್ತೀವಿ ಅಂತ ಸೋಮಪ್ಪ ಕಾರ್ಬರಿ ಹೇಳಿದ್ದಾರೆ. ಯಲಬುರ್ಗಾ ತಾಲೂಕಿನ ಚಿಕ್ಕುಪ್ಪ ತಾಂಡ ಗ್ರಾಮದಲ್ಲಿ ದೀಪಾವಳಿ ಬಂದ್ರೆ ಸಾಕು ಎಲ್ಲರಿಗೂ ಸಂತೋಷವೇ ಸಂತೋಷ. ತಾಂಡದಲ್ಲಿ ಹಿರಿಯ ಮಹಿಳೆಯರು ಹಾಗೂ ಪುರುಷರು ಅಮಾವಾಸ್ಯೆ ದಿನದಂದು ಹೊಸ ಉಡುಪುಗಳನ್ನ ಧರಿಸಿ 1 ವರ್ಷದೊಳಗೆ ಯಾರು ಮೃತಪಟ್ಟಿರ್ತಾರೆ ಅಂತವರ ಮನೆಗೆ ಗ್ರಾಮದ ಎಲ್ಲಾ ಹಿರಿಯರು ಹೋಗಿ ಅವರ ಕುಟುಂಬದ ಸದಸ್ಯರಿಗೆ ಕೂಡಿ ಬಾಳುವುದನ್ನ ಹೇಳ್ತೀವಿ ಹಾಗೂ ಈ ಪದ್ಧತಿ ಹಿಂದಿನಿಂದ ಬಂದಿರುವ ಕಾರಣ ಈಗಲೂ ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಈರಪ್ಪ ಮಾತನಾಡಿ, ದೀಪಾವಳಿ ಅಮಾವಾಸ್ಯೆ ಬೆಳಕಿನ ಹಬ್ಬ, ನಮ್ಮಲ್ಲಿ ಎಲ್ಲರಿಗೂ ಬೆಳಕನ್ನ ನೀಡಲಿ ಎಂದು ನಾವು ತಾಂಡದಲ್ಲಿ ಯಾರು ಮೃತಪಟ್ಟರು ಕೂಡ ಅಂತವರ ಮನೆಗೆ ತೆರಳಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳ್ತೀವಿ. ಈ ಊರಿನ ತಾಂಡದ ಗುರು ಹಿರಿಯರು ಆದಂತ ಇವರು ನಮ್ಮ ನಂದಪ್ಪ ನಾಯಕ್, ಸೋಮಪ್ಪ ಕಾರ್ಬಾರಿ, ಮತ್ತು ನಮ್ಮ ತಿರುಪತಿಯಪ್ಪ ಡಾವ್, ಈರಪ್ಪ ರಾಠೋಡ್, ಲಚ್ಚಪ್ಪ ರಾಠೋಡ್, ಮತ್ತು ಛತ್ರಪ್ಪ ರಾಠೋಡ್, ಗಿರಿಯಪ್ಪ ನಾಯಕ್, ನಾವೆಲ್ಲರೂ ಪ್ರತಿ ವರ್ಷ ಇದೇ ಥರ ನಡ್ಕೊತೀವಿ. ನಮ್ಮ ಮುತ್ತರ ಕಾಲದಿಂದ ಹೆಂಗೆ ಮಾಡ್ಯಾರ ಇದೇ ಪದ್ಧತಿ ಒಳಗೆ ಬಂದೀವಿ ಪ್ರತಿ ವರ್ಷ. ಇದನ್ನು ಮಾಡೋ ಉದ್ದೇಶ ಏನು? ಇದನ್ನು ಮಾಡೋ ಉದ್ದೇಶ ಅಂದ್ರೆ ಇದು ದೀಪಾವಳಿಗೆ ಸತ್ತಾರ್ದು ಬಿಟ್ಟಾರ್ದು ಎಲ್ಲದು ನಾವು ಅವ್ರ ಸುಖ ದುಃಖ ಕೇಳೋದಕ್ಕೆ ಅವ್ರ ಒಳ್ಳೆ ಕ್ಷಮಕ್ಕೆ ನಮ್ಮ ಪದ್ಧತಿ. ನಾವು ಹಿಂದಿಲಿದ್ದ ನಾವು ಹೆಂಗೆ ನಡ್ಕೊಂಡ್ ಬಂದಾರ ನಮ್ಮ ಹಿರಿಯರು, ಅದರಂತ ನಮ್ಮ ಮಕ್ಕಳು ಮರಿ ನಮ್ಮ ಎಲ್ಲರೂ ಮೊಮ್ಮಕ್ಕಳು ಎಲ್ಲರೂ ಕಲೀಲಿ ಅಂತ ನಮ್ಮ ಸಂಪ್ರದಾಯ ಇದೇ ಥರ ಇರಬೇಕು. ಮತ್ತೇನು ಮಾತಾಡಬೇಕು? ಪ್ರತಿ ಮನೆಗೆ ಹೋಗ್ತೀರಿ? ಪ್ರತಿ ಮನೆಗೆ ಹೋಗ್ತೀವಿ, ಎಲ್ಲರಿಗೆ ಅಂದ್ರೆ ಇದು 1 ವರ್ಷದೊಳಗೆ ತೀರ್ಕೊಂಡ್ರೆ ಮನೆಗೆ ಹೋಗ್ತೀವಿ? ವರ್ಷದ ಒಳಗೆ ತೀರ್ಕೊಂಡಾರ. ಈಗ ಈ ದೀಪಾವಳಿಗೆ ಈಗ ಹೋದಾರ ಮನೆಗೆ ಹೋಗಲ್ಲ, ಇನ್ನು ಮ್ಯಾಗ ಆಗವಾಗ ಇನ್ನು ಮುಂದೆ ಯಾರ ಮನೆಗೆ ಒಳ್ಳೇದು ಕೆಟ್ಟದಾಗ ಅವ್ರ ಮನೆಗೆ ಹೋಗ್ತೀವಿ. ಒಂದೇ ಮನೆ ಆಗಲಿ, 2 ಮನೆ ಆಗಲಿ, 4 ಮನೆ ಆಗಲಿ ಒಡ್ಡಾಡ ಪದ್ಧತಿ ನಮ್ಮದು. ಸರಿ. ದೀಪಾವಳಿ ಎಂಬುದು ಲಂಬಾಣಿ ಜನಕ್ಕೆ ಸಂಪ್ರದಾಯದ ಹಬ್ಬ. ಹಬ್ಬದೊಳಗೆ ಈ ದೀಪಾವಳಿ ಹಬ್ಬದಲ್ಲಿ ಏನಂದರೆ ಸತ್ತವರ ಮನೆ ಮುಂದೆ ಮನೆ ಅಡ್ಡಾಡಿ ಚಹಾ ಕುಡಿಸೋದು, ಅವರಿಗೆ ಬೀಡಿ ಕೊಡೋದು, ಆಮೇಲೆ ಸಂಪ್ರದಾಯ ಕುಣಿಯೋದು, ನಗಾರಿ ಮ್ಯಾಗ ಕುಣಿಯೋದು, ಹಾಡೋದು, ಈ ಲಂಬಾಣಿ ಸಂಪ್ರದಾಯ. ಇಲ್ಲಿಂದ ಬಡತನದ ಸ್ಥಿತಿ ಒಳಗೆ ಗೂಳೆ ಕಟ್ಕೊಂಡು ಹೋಗ್ತಾರೆ. ಆಮೇಲೆ ಕಬ್ಬು ಕಡಿಯೋಕೆ ಇಲ್ಲೆಲ್ಲೋ ಏನೇನೇ ಕೆಲಸ ಮಾಡೋಕೆ ಹೋಗ್ತಾರೆ ಲಂಬಾಣಿ ಜನ. ಬಡತನ ಸ್ಥಿತಿಯಲ್ಲಿ ಭಾಳ ಗಂಭೀರ ಪರಿಸ್ಥಿತಿಯಲ್ಲಿ ಲಂಬಾಣಿ ಜನ ಇದ್ದಾರೆ. ಅದರ ಒಳಗೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಸಲಾತಿಯಿಂದ ಕಡೆಗೆ ಭಾಗ ಮಾಡಿ ತೆಗೆದಿದ್ದಾರೆ ಅಂತ ನಮ್ಮ ಜನಪ್ರತಿನಿಧಿಗಳು ಸಿದ್ದರಾಮಯ್ಯ. ಗ್ರಾಮದ ಹಿರಿಯರು ಆದ ನಂದಪ್ಪ ನಾಯಕ, ಉಮ್ಲೆಪ್ಪ ರಾಥೋಡ್, ಶೇಖಪ್ಪ ರಾಥೋಡ್, ಗಿರಿಯಪ್ಪ ನಾಯಕ, ಲೋಕಪ್ಪ ರಾಥೋಡ್, ಲಾಲಪ್ಪ ನಾಯಕ, ಧರ್ಮಪ್ಪ ಪಮ್ಮಾರ್, ತಿಪ್ಪಣ್ಣ ಪಮ್ಮಾರ್, ಚಿಕ್ಕವ್ವ ನಾಯಕ, ಅಣ್ಣವ್ವ ಪಮ್ಮಾರ್, ಯಲ್ಲವ್ವ ರಾಥೋಡ್, ಕಮಲವ್ವ ನಾಯಕ ಇನ್ನು ಮುಂತಾದವರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.